ಆಧ್ಯಾತ್ಮ ಸಾಧಕರಾದ ಯೋಗ ಬಂಧುಗಳಿಗೆ ನಮಸ್ಕಾರ. ನಾವು ಈ ಹಿಂದೆ ಮಹರ್ಷಿ ಪತಂಜಲಿಗಳಿಂದ ವರ್ಣಿತವಾದ ಹಲವಾರು ವಿಭೂತಿಗಳ ಪೈಕಿ 6 ವಿಭೂತಿಗಳನ್ನು ಆರಿಸಿ ಈವರೆಗೆ 4 ವಿಭೂತಿಗಳ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಿಳಿದುಕೊಂಡಿರುವುದು ಸರಿಯಷ್ಟೇ. ಈ ದಿನ 5ನೇ ವಿಭೂತಿಯ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಓಂ ವಿಭೂತಿ 5. ಮೈತ್ರ್ಯಾದಿಷು ಬಲಾನಿ. ಮೈತ್ರಿ, ಕರುಣ, ಮುದಿತ, ಉಪೇಕ್ಷಾ. ಸಮಾಧಿಪಾದದ 33ನೇ ಸೂತ್ರವನ್ನು ಇಲ್ಲಿ ಅವಲೋಕಿಸಬೇಕು. ಮೈತ್ರಿ, ಕರುಣ, ಮುದಿತ, ಉಪೇಕ್ಷಾ ಮೊದಲಾದ ಗುಣಗಳಲ್ಲಿ ಸಂಯಮ ಮಾಡುವುದರಿಂದ ಮನೋಬಲ, ವಾಗ್ಬಲ, ಕಾಯಬಲಗಳು ಲಭಿಸುತ್ತವೆ. ಅಹಿಂಸಾ ಪರಮೋ ಧರ್ಮ. ಅಹಿಂಸೆಯೇ ಪರಮಧರ್ಮ ಎಂದು ಜೈನರು, ಬೌದ್ಧರು ಹೇಳಿಕೊಂಡು ಬಂದಿದ್ದಾರೆ. ಯಥೋಭ್ಯುದಯ ನಿಶ್ರೇಯಸ ಸಿದ್ಧಿ ಸಧರ್ಮ. ವೈಶೇಷಿಕ 1:1-2. ಯಾವುದರಿಂದ ಐಹಿಕ ಆಮುಷ್ಮಿಕ ಉನ್ನತಿ ಮೋಕ್ಷಗಳು ಲಭಿಸುತ್ತವೋ ಅದೇ ಧರ್ಮ ಎಂದಿದ್ದಾರೆ ಕಣಾದರು. ಬ್ರಹ್ಮಸೂತ್ರ ಭಾಷ್ಯಕಾರರಾದ ಮಹರ್ಷಿ ವ್ಯಾಸರು ಧರ್ಮೋಪಪತ್ತೇಶ್ಚ ಬ್ರಹ್ಮಸೂತ್ರ 1:3-9. ಧರ್ಮವು ಅನ್ವಯಿಸುವ ಕಾರಣ ಬ್ರಹ್ಮವೇ ಗ್ರಾಹ್ಯ. ಸರ್ವಧರ್ಮೋಪಪತ್ತೇಶ್ಚ 2:1-38. ಎಲ್ಲ ಧರ್ಮಗಳು ಸಂಘಟಿಸುವುದರಿಂದ ಬ್ರಹ್ಮವೇ ಗ್ರಾಹ್ಯ. ಧರ್ಮಂ ಜೈಮಿನಿರಾಹ. ಬ್ರಹ್ಮಸೂತ್ರ 3:2-4. ಜೈಮಿನಿಗಳು ಅದೇ ಕಾರಣದಿಂದ ಫಲಕ್ಕೆ ಮೂಲಗಳಾದ ಧರ್ಮಾದಿಗಳಿಗೂ ಕಾರಣ ಇದೇ ಬ್ರಹ್ಮ ಎಂದು ಹೇಳಿದ್ದಾರೆ. ಸ್ವತಃ ಜೈಮಿನಿಗಳು ಚೋದನಾ ಲಕ್ಷಣೋರ್ಥೋ ಧರ್ಮ, ಚೋದನಾ ಲಕ್ಷಣೋರ್ಥೋ ಧರ್ಮ. ಆತ್ಮನಿಗೆ ಸತ್ಪ್ರೇರಣೆ ಕೊಡುವುದು ಯಾವುದರ ಲಕ್ಷಣವೋ ಆ ಅರ್ಥ ಎಂದರೆ ತತ್ವವೇ ಧರ್ಮವೆಂದಿದ್ದಾರೆ. ಸಾಂಖ್ಯಕಾರ ಮಹರ್ಷಿ ಕಪಿಲರ ದೃಷ್ಟಿಯಲ್ಲಿ ಧರ್ಮ ಶಬ್ದವು ಮುಖ್ಯತಃ ಲಕ್ಷಣ ಎಂಬರ್ಥದಲ್ಲಿ ಪ್ರಯುಕ್ತವಾದಂತೆ ಕಾಣುತ್ತದೆ. ಉದಾಹರಣೆಗೆ ಸತ್ವಾದೀನ ಮತಧರ್ಮತ್ತಂ ತದ್ರೂಪತ್ವಾತ್. ಸತ್ವಾದೀನ ಮತಧರ್ಮತಂ ತದ್ರೂಪತ್ವಾತ್. ಸಾಂಖ್ಯ 6:11. ಆ ಸತ್ವಾದಿಗಳು ಅನ್ಯವಸ್ತುವಿನ ಧರ್ಮಗಳಾಗಿದ್ದರೂ ಅವಿವೇಕದಿಂದ ಅವು ಪುರುಷನ ಧರ್ಮಗಳೆಂದೇ ಗ್ರಹಿಸಲ್ಪಡುತ್ತವೆ. ಆದರೂ ನ ಯಜ್ಞಾದೇಹೇ ಸ್ವರೂಪತೋ ಧರ್ಮತ್ವಂ ವೈಶಿಷ್ಟ್ಯಾತ್. ಸಾಂಖ್ಯ 5:42. ವೇದಗಳು ಅಪೌರುಷೇಯವಾದ ಕಾರಣ ಅವುಗಳ ಅರ್ಥವು ಅತೀಂದ್ರಿಯವೇ ಎನ್ನಲಾಗಿದೆ. ತಮ್ಮ ವೈಶಿಷ್ಟ್ಯದಿಂದಾಗಿ ಯಜ್ಞಾದಿಗಳು ಸ್ವರೂಪತಃ ಧರ್ಮವೇ. ನ ಧರ್ಮಫಲಾಪಃ ಪ್ರಕೃತಿ ಕಾರ್ಯವೈಚಿತ್ರ್ಯಾತ್. ನ ಧರ್ಮಫಲಾಪಃ ಪ್ರಕೃತಿ ಕಾರ್ಯವೈಚಿತ್ರ್ಯಾತ್. ಸಾಂಖ್ಯ 5:20. ಪ್ರಕೃತಿಯ ಕಾರ್ಯವೈಚಿತ್ರ್ಯದಿಂದ ಧರ್ಮವನ್ನು ತಳ್ಳಿಹಾಕಲಾಗದು. ಈ ಬಗೆಯ ಸೂತ್ರಗಳಿಂದ ಕಪಿಲರು ಕೇವಲ ಲಕ್ಷಣವನ್ನೇ ಧರ್ಮವೆನ್ನುವುದಿಲ್ಲ ಎಂಬುದು ಕಂಡುಬರುತ್ತದೆ. ಆದಿ ಶಬ್ದ ಒಂದು ಪಿಡುಗು. ಆದಿ ಇತ್ಯಾದಿ ಶಬ್ದಗಳಿಂದ ಬೇಕಾದವರು ಬೇಕಾದುದನ್ನು ಗ್ರಹಿಸಲು ಅವಕಾಶ ಕೊಟ್ಟಿದೆ. ಮೇಲೆ ಉದ್ಧೃತವಾಗಿರುವ ಯಜ್ಞಾದೇಹೇ ಎಂಬ ಸೂತ್ರದಲ್ಲಿನ ಅದೇಹೇ ಆದಿಗಳ ಎಂಬುದಕ್ಕೆ ಯಾವ ನಿರ್ದಿಷ್ಟವಾದ ಅರ್ಥ ಗ್ರಾಹ್ಯವೋ ತಿಳಿಯದು. ನವಯಂ ಷಟ್ಪದಾರ್ಥವಾದಿನೋ ವೈಶೇಷಿಕಾದಿವತ್. ನವಯಂ ಷಟ್ಪದಾರ್ಥವಾದಿನೋ ವೈಶೇಷಿಕಾದಿವತ್. ಸಾಂಖ್ಯ 1:25. ವೈಶೇಷಿಕಾದಿಗಳಂತೆ ನಾವು ಷಟ್ಪದಾರ್ಥವಾದಿಗಳಲ್ಲ ಎಂದು ಘೋಷಿಸಿದ್ದರೂ ಅಂತಃಕರಣ ಧರ್ಮಾಂ ತ್ವಂ ಧರ್ಮಾದೀನಾಂ. ಅಂತಃಕರಣ ಧರ್ಮಾಂ ತ್ವಂ ಧರ್ಮಾದೀನಾಂ. ಸಾಂಖ್ಯ 5:25. ಧರ್ಮ ಮೊದಲಾದವು
ಅಂತಃಕರಣ ಧರ್ಮಗಳು ಎಂದಾಗ ಧರ್ಮಾದೀನಾಂ ಧರ್ಮಾದಿಗಳ ಎಂಬಲ್ಲಿನ ಆದಿ ಶಬ್ದಕ್ಕೆ ವೈಶೇಷಿಕೋಕ್ತ ಆತ್ಮಗುಣಗಳನ್ನೇ, ಅಂದರೆ ಪ್ರಾಣಾಪಾನ ನಿಮೇಶೋನ್ಮೇಷ ಜೀವನ ಮನೋಗತೀಂದ್ರಿಯಾಂತರ ವಿಕಾರಾಹ ಸುಖ ದುಃಖೇಚ್ಛಾದ್ವೇಷ ಪ್ರಯತ್ನಾಶ್ಚಾತ್ಮನೋ ಲಿಂಗಾನಿ. ವೈಶೇಷಿಕ 3, 2, 4. ಉಚ್ಛ್ವಾಸ ನಿಶ್ವಾಸ, ಕಣ್ಣುಗಳ ಮುಚ್ಚುವಿಕೆ ತೆರೆಯುವಿಕೆ, ಚೈತನ್ಯ, ಮಾನಸ ವ್ಯವಹಾರ, ಇಂದ್ರಿಯಾದಿಗಳಲ್ಲಿ ಒಂದರ ಮೇಲೆ ಮತ್ತೊಂದರ ಪ್ರಭಾವ, ಸುಖ ದುಃಖ ಇಚ್ಛಾ ದ್ವೇಷ ಪ್ರಯತ್ನ ಇವು ಆತ್ಮನ ಅಸ್ತಿತ್ವದ ಚಿಹ್ನೆಗಳು ಎಂಬ ಸೂತ್ರಗಳಲ್ಲಿ ಹೇಳಿರುವುದನ್ನು ಗ್ರಹಿಸಬೇಕು ಎಂದು ಅನೇಕ ಆಚಾರ್ಯರುಗಳ ಮತ ಎಂದು ಕೇಳುತ್ತೇವೆ. ಸ್ವತಃ ವೈಶೇಷಿಕ ದರ್ಶನದಲ್ಲಿ 24 ಗುಣಗಳನ್ನು ಎಣಿಸುವಾಗ ರೂಪರಸ ಗಂಧ ಸ್ಪರ್ಶ ಸಂಖ್ಯಾ ಪರಿಣಾಮಾನೇ ಪೃಥಕ್ತ್ವಂ ಸಂಯೋಗ ವಿಭಾಗವು ಪರತ್ವಾಪರತ್ವೇ ಬುದ್ಧಯಃ ಸುಖ ದುಃಖೇ ಇಚ್ಛಾದ್ವೇಷವು ಪ್ರಯತ್ನಾಶ್ಚ ಗುಣಾಃ. ವೈಶೇಷಿಕ 1:1-6. ರೂಪ ರಸ ಗಂಧ ಸ್ಪರ್ಶ ಸಂಖ್ಯೆ ಪರಿಣಾಮ ಬೇರೆಯಾಗಿರುವಿಕೆ ಸಂಯೋಗ ವಿಭಾಗ ಪರತ್ವ ಅಪರತ್ವ ಬುದ್ಧಿ ಸುಖ ದುಃಖ ಇಚ್ಛೆ ದ್ವೇಷ ಪ್ರಯತ್ನ ಹಾಗೆಯೇ ಮತ್ತು ಗುಣಗಳು ಎಂದು ಗಣನೆಗೆ ತಂದುದೇನೋ. 17 ಗುಣಗಳನ್ನೇ 24 ಮುಟ್ಟಬೇಕಾದರೆ ಇನ್ನೂ 7 ಗುಣಗಳು ಬೇಕಲ್ಲ. ಸರಿ. ಚ ಎಂಬ ಪದದಿಂದ 1 ಗುರುತ್ವ, 2 ದ್ರವತ್ವ, 3 ಸ್ನೇಹ, 4 ಸಂಸ್ಕಾರ, 5 ಧರ್ಮ, 6 ಅಧರ್ಮ ಮತ್ತು 7 ಶಬ್ದ. ಈ 7 ಗ್ರಹಿಸಬೇಕು ಎಂದು ಭಾಷ್ಯಕಾರರು ಬರೆದಿಟ್ಟರು. ಸಂಬಂಧ ಸೂಚಕಾವ್ಯಯವಾದ ಮತ್ತು ಎಂಬರ್ಥವುಳ್ಳ ಚಕಾರ ಅದಾವ ಆಧಾರದ ಮೇಲೆ ಈ 7 ಗುಣಗಳನ್ನು ಸೂಚಿಸುತ್ತವೋ ಅವನ್ನಾರು ಈವರೆವಿಗೂ ಸೂಚಿಸಿಲ್ಲ. ನಡುಕಾಲದಲ್ಲಿ ಏನೋ ಅವಾಂತರವಾಗಿರಬೇಕು. ಅದು ಹೇಗಾದರೂ ಇರಲಿ. ಮೇಲೆ ಹೇಳಿದ ಸಾಂಖ್ಯ ಸೂತ್ರ ಅಂತಃಕರಣ ಧರ್ಮತ್ವಂ ಧರ್ಮಾದೀನಾಂ 5:25 ಧರ್ಮ ಮೊದಲಾದವು ಅಂತಃಕರಣವಾದ ಧರ್ಮಗಳು ಎನ್ನುತ್ತಿರುವಾಗ ಕಣಾದೋಕ್ತ ಉಚ್ಛ್ವಾಸ ನಿಶ್ವಾಸ ಮೊದಲಾದ ಚೇತನನಿಗೆ ಮಾತ್ರ ಹೇಳಬಹುದಾದ ಲಕ್ಷಣಗಳೂ ಕೂಡ ಅಂತಃಕರಣದ ಧರ್ಮವೇ ಎಂದು ಒಪ್ಪಬೇಕಾದ ಪ್ರಸಂಗ ಅನಿವಾರ್ಯ. ಈಗ ಈ ಅಂತಃಕರಣ ಜಡವೋ ಚೇತನವೋ ಎಂಬ ಪ್ರಶ್ನೆ ಉದ್ಭವಿಸುತ್ತದೆ. ಅಂತಃಕರಣ ಚೇತನವೆಂದಲ್ಲಿ ಜೀವನ ವ್ಯಾಪಾರಕ್ಕೆ ಪುರುಷನ ಅವಶ್ಯಕತೆ ಏನು? ಅಂತಃಕರಣ ಮನಸ್ಸು ಅಥವಾ ಚಿತ್ತ ಇದರ ಕರ್ಮ ಸಂಚಾಲನವಾಗದಿದ್ದರೆ ಯಾವುದೇ ದೈಹಿಕ ವ್ಯಾಪಾರವೂ ನಡೆಯದು. ಪುರುಷನಂತೂ ಎಂದರೆ ಮನಸ್ಸಿನ ಹಿಂದೆ ಇದ್ದೇ ಇದ್ದಾನೆ ಎಂದರೆ ಜೀವಂತ ದೇಹದೊಳಗಿನ ಕ್ರಿಯೆಗಳಲ್ಲಿ ಅನೇಕಕ್ಕೆ ಅಂತಃಕರಣದ ಹಾಗೂ ಜೀವನ ನೆರವೇ ಬೇಕಾಗಿಲ್ಲ. ಹಗಲುಗಳು ಶ್ವಾಸಕೋಶಗಳು ಉಚ್ಛ್ವಾಸ ನಿಶ್ವಾಸಗಳನ್ನು ನಡೆಯಿಸಿಕೊಂಡೇ ಹೋಗುತ್ತವೆ. ಹೃದಯ ಸ್ಪಂದನ ನಡೆದೇ ಇರುತ್ತದೆ. ಜಠರ, ಪಿತ್ತಜನಕಾಂಗ, ಪಿತ್ತಕೋಶ, ಮೇದೋಜೀರಕಾಂಗ, ಮೂತ್ರಪಿಂಡಗಳು, ಮೂತ್ರಕೋಶ, ಸಣ್ಣ ಕರುಳು, ದೊಡ್ಡ ಕರುಳು ಇವೆಲ್ಲ ತಮ್ಮ ತಮ್ಮ ನಿಯಮಿತ ಕಾರ್ಯಗಳನ್ನು ನಡೆಯಿಸಿಕೊಂಡೇ ಹೋಗುತ್ತವೆ. ಹೌದು, ಯೋಗ ಸಾಧಕನು ತನ್ನ ನಿರ್ಮಲ ಮನಸ್ಸಿನ ಸಹಾಯದಿಂದ ಪ್ರಾಣಾಯಾಮಾದಿಗಳಿಂದ ಅಂತಃಕರಣ ಅಂತರಮಯವಾದ ಕಾರ್ಯಗಳನ್ನು ಸ್ವಾಭಾವಿಕವಾದ ಗತಿಗಿಂತ ಹೆಚ್ಚಾಗಿಯೋ ಕಡಿಮೆಯಾಗಿಯೋ ಮಾಡಬಲ್ಲನು. ಕಪಿಲರು ಪ್ರಕೃತಿ ಪುರುಷರ ಸಂಯೋಗವೇ ಬಂಧನಕ್ಕೆ ಹೇತು ಎಂದು ಒಪ್ಪಿಕೊಂಡೇ ಆ ಸಂಯೋಗಕ್ಕೆ ಕಾರಣ ಅವಿವೇಕ ಆದ ಕಾರಣ ಜ್ಞಾನಾನ್ಮುಕ್ತಿ ಸಾಂಖ್ಯ 3:23 ಜ್ಞಾನದಿಂದ ಮುಕ್ತಿಯಾಗುತ್ತದೆ. ಬಂಧೋ ತದ್ವಿಪರ್ಯಯಾತ್ ಸಾಂಖ್ಯ 3:24 ಜ್ಞಾನಕ್ಕೆ ವಿಶುದ್ಧವಾದುದರಿಂದ ಅಂದರೆ ಅಜ್ಞಾನದಿಂದ ಬಂಧನ ಪ್ರಾಪ್ತಿ ಎಂದಿದ್ದಾರೆ. ಧರ್ಮದ ಬಗೆಗೆ ನಾವಿಷ್ಟು ವಿಸ್ತಾರ ಮಾಡಿದುದರ ಕಾರಣವಿಷ್ಟೇ.
ಒಬ್ಬೊಬ್ಬ ಆಚಾರ್ಯರು ಧರ್ಮದ ಒಂದೊಂದು ಮುಖವನ್ನು ಲಕ್ಷಿಸಿ ತನ್ನದೇ ಆದ ಪರಿಭಾಷೆಯನ್ನಿಟ್ಟಿದ್ದಾರೆ. ಇದರಲ್ಲಿ ಪರಸ್ಪರ ವಿರೋಧವೇನೂ ಇಲ್ಲ. ಒಬ್ಬ ಪರಿಶುದ್ಧ ವೈದಿಕನ ದೃಷ್ಟಿಯಿಂದ ಹೇಳುವುದಾದರೆ ಮೈತ್ರಿ ಪರಮೋ ಧರ್ಮ, ಮೈತ್ರಿಯೇ ಪರಮಧರ್ಮ ಎನ್ನಬಹುದು. ಈ ಮೈತ್ರಿಯೊಂದರಲ್ಲಿ ಅಹಿಂಸೆ, ಆತ್ಮೋತ್ಕರ್ಷ ಮೊದಲಾದ ಸಮಸ್ತ ಆತ್ಮೋದ್ಧಾರಕ ತತ್ವಗಳು ಬಂದು ಹೋಗುತ್ತವೆ. ಮೈತ್ರಿ, ಕರುಣ, ಮುದಿತ, ಉಪೇಕ್ಷ, ದ್ವೇಷರಾಹಿತ್ಯ ಇವುಗಳಲ್ಲಿ ಸಂಯಮ ಮಾಡಿದಾಗ ಸಾಧಕನಿಗೆ ಮಾನಸಿಕ, ವಾಚಕ, ಶಾರೀರಿಕ ಬಲಗಳು ಲಭಿಸುತ್ತವೆ. ಮಾನಸಿಕವಾದ, ವಾಚಿಕವಾದ, ಶಾರೀರಿಕವಾದ ಬಲಗಳು ಲಭಿಸುತ್ತವೆ. ಆದರೆ ಆ ಬಲಗಳು ಪಾಶವಿಕ ಬಲಗಳಲ್ಲ, ದೈವಿಕ ಬಲಗಳು. ಅಸ್ತ್ರಶಸ್ತ್ರಗಳಿಲ್ಲದ, ರಾಜಕೀಯ ಬಲಗಳೂ ಇಲ್ಲದೆ ಕೇವಲ ತನ್ನ ವರ್ಚಸ್ಸಿನಿಂದ ಎಲ್ಲವನ್ನೂ ಗೆಲ್ಲಬಲ್ಲ ಆತ್ಮಿಕ ಬಲ. ವಿಶ್ವಾಮಿತ್ರನು ಇನ್ನೂ ವಿಶ್ವಾಮಿತ್ರನಾಗಿರದೆ ಗಾದಿರಾಜನಾಗಿದ್ದಾಗ ವಸಿಷ್ಠರ ಬ್ರಹ್ಮದಂಡ ಎಂದರೆ ಆಧ್ಯಾತ್ಮಿಕ ಶಾಸನದ ಮುಂದೆ ತನ್ನ ಅತಿ ಸಮರ್ಥ ಸೈನ್ಯವು ಸಾಹಸ ಸಾಲದೆ ಸೋಲನ್ನೊಪ್ಪಿದಾಗ ಗಾದಿರಾಜನ ಬಾಯಿಯಿಂದ ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ, ಧಿಕ್ಕಾರವಿರಲಿ ಈ ಕ್ಷಾತ್ರ ಬಲಕ್ಕೆ, ಬ್ರಹ್ಮ ತೇಜಸ್ಸಿನ ಬಲವೇ ನಿಜವಾದ ಬಲ ಎಂಬ ಉದ್ಗಾರ ಹೊರಡಿಸಿದ ದಿವ್ಯ ಬಲ. ಇದರಲ್ಲಿ ವಂಚಕ ವೃತ್ತಿಯ ಹೇಳ ಹೆಸರಿಲ್ಲ. ನಾಯಮಾತ್ಮ ಬಲಹೀನೇನ ಲಭ್ಯ, ನಾಯಮಾತ್ಮ ಬಲಹೀನೇನ ಲಭ್ಯ. ಮುಂಡಕ 3:24. ಈ ಆತ್ಮನು ಬಲಹೀನನಿಗೆ ಲಭಿಸನು ಎಂದಾಗ ಉಪನಿಷತ್ಕಾರರು ಸಂಕೇತ ಮಾಡಿರುವುದು ಇದೇ ಆತ್ಮಬಲದ ಕಡೆಗೆ. ಈ ವಿಭೂತಿಯನ್ನು ಸಾಧಿಸಿದ ಸಾಧಕ ಮಹಾಧನ್ಯ. ಯೋಗ ಬಂಧುಗಳೇ, ಇನ್ನು ಮುಂದಿನ ಸಂಚಿಕೆಯಲ್ಲಿ 6ನೇ ವಿಭೂತಿಯ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಓಂ